ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಲವ್ ಶೋ ಅಡ್ಮೈಸ್. ನಾನು ನಮ್ಮ ಹಸ್ಬೆಂಡು ತುಂಬ ದಿನ ಆದಮೇಲೆ ನಮ್ಮ ತವ್ರ ಮನೆ ಹೋಗ್ತಾ ಇದ್ದೀವಿ. ಹಾಗೆ ಗುಂಡನ್ಗೆ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೂ ಮುಂಚೆನೇ ನಮ್ಮ ಅಂಕಲ್ ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗಿತ್ತು. ಯಾಕೆ ಅಂದರೆ ನಮ್ಮ ಗಾಡಿನ ಅವ್ರ ಮನೇಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ನಮ್ಮ ಮನೆಯವರು ಹೇಳಿದರು. ಹಾಗಾಗಿ ಅಲ್ಲಿಗೇ ಬಂದ್ವಿ. ನೋಡಿ ಎಷ್ಟೊಂದು ಜಾಗ ಇದೆ ಅಂತ, ಹಾಗಾಗಿ ಅಲ್ಲಿಗೇ ಕರ್ಕೊಂಡು ಬಂದರು. ಹಾಗೆ ಅವ್ರ ಮನೆಯಲ್ಲೇ ಊಟನೂ ಸಹ ಮುಗಿಸ್ಕೊಂಡ್ವಿ. ನಮಗೆ ಅಂತ ಅಂಕಲ್ಲು ಆಮ್ಲೆಟ್ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಟೋನ ಬುಕ್ ಮಾಡಿಕೊಂಡು ಯಶವಂತಪುರಕ್ಕೆ. ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಾವು ಮೊದಲೇ ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ವಿ, ಬಟ್ಟು ನಮಗೆ ಸೀಟ್ ಸಿಕ್ಕಿರಲಿಲ್ಲ, ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ RSC ಸೀಟ್ ಸಿಕ್ಕಿತ್ತು. RSC ಮೀನ್ಸ್ ರಿಸರ್ವೇಷನ್ ಎಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂತ. ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಬಂದ್ವಿ. ಟ್ರೈನು ಶಿವಮೊಗ್ಗ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ನೋಡಿ ನಮ್ಮ ಮುಖಗಳು ಹೇಗೆ ಕಾಣಿಸ್ತಾ ಇದ್ದಾವೆ ನಿದ್ದೆ ಮಾಡಿ ಎದ್ದಿರೋದಕ್ಕೆ. ಹಾಗೆ ನಮ್ಮ ಮನೆಯವ್ರು ಬರ್ತಾನೆ ಮುಖ ತೊಳ್ಕೊಂಡು ಬಂದರು, ಬಟ್ ನಾನು ಹಾಗೇ ಬಂದೆ. ಆದ್ರೂ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೆ. ಇದೇ ನೋಡಿ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು. ನಾನು ನಮ್ಮ ಮನೆಯವ್ರ ಕೈಲೇ ಲಗೇಜ್ ಎಲ್ಲ ಕೊಟ್ಟು ಆರಾಮಾಗಿ ಹೋಗ್ತಾ ಇದ್ದೆ. ಇದೇ ನೋಡಿ ನಮ್ಮ ಶಿವಮೊಗ್ಗ. ಶಿವಮೊಗ್ಗದವ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ ನೋಡೋಣ, ಗೊತ್ತಾಗುತ್ತೆ. ಹಾಗೆ ನಾವು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ವಿ ಆಟೋದಲ್ಲಿ 40 ರೂಪಾಯಿ ಚಾರ್ಜ್ ಮಾಡಿದರು ಒಬ್ರಿಗೇ. ಬಟ್ ಏನು ಮಾಡೋಕ್ಕಾಗಲ್ವಲ್ಲ, ಕೊಟ್ಟು ಬಂದ್ವಿ. ಹಾಗೆ ನಂಗೆ ಇಷ್ಟ ಅಂತ ನಮ್ಮ ಮನೆಯವ್ರು ನನಗೆ ಹೂ ಕೊಡಿಸ್ತಾ ಇದ್ರು. ಹೂ ತೊಗೊಂಡು ಹಾಗೆ ತಿಂಡಿ ತೊಗೊಳ್ಳೋಣ ಅಂತ ತಿಂಡಿ ಹತ್ರ ಹೋದ್ವಿ. ನಾವು ಊರಿಗೆ ಹೋಗುವಾಗ ಆಲ್ಮೋಸ್ಟ್ ಬರೀ ಕೈಲಿ ಹೋಗಲ್ಲ, ಹಾಗಾಗಿ ತಿಂಡಿ ತೊಗೊಂಡೇ ಹೋಗ್ತೀವಿ. ಒಂದು ಮನೆಗಲ್ಲ, ನಮ್ಮ ಅಜ್ಜಿ ಮನೆ ಮತ್ತು ನಮ್ಮ ಅಮ್ಮ ಮನೆ ಒಂದೇ ಹತ್ರ ಇರೋದು. ಹಾಗಾಗಿ ಇಬ್ಬರಿಗೂ ತಗೊಂಡು ಹೋಗ್ತೀವಿ. ನಮ್ಮೂರಿಗೆ ಹೋಗಬೇಕು ಅಂದರೆ ಗೌರ್ಮೆಂಟ್ ಬಸ್ಗಳಿಲ್ಲ, ಹಾಗಾಗಿ ಪ್ರೈವೇಟ್ ಗಾಡಿಗೇ ಹೋಗಬೇಕು. 55 ರೂಪೀಸ್ ಚಾರ್ಜಸ್ ಆಗುತ್ತೆ ಶಿವಮೊಗ್ಗದಿಂದ ನಮ್ಮೂರಿಗೆ. ನೋಡಿ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಅಂತ ಬಂದಿದ್ದ. ಇಲ್ಲಿಂದ 3 ಕಿಲೋಮೀಟ್ರ್ ನಮ್ಮೂರು ಇರೋದು. ಬಸ್ಗಳಿಲ್ಲ ಆಲ್ಮೋಸ್ಟು, ಹಾಗಾಗಿ ಬೈಕಲ್ಲೇ ಹೋಗಬೇಕು. ನೋಡಿ ಅಲ್ಲಿ ಬೋರ್ಡಲ್ಲಿ ಕಾಣಿಸ್ತಾ ಇದೆ ಅರಿಶಿಣಗೆರೆ 3 ಕಿಲೋಮೀಟರ್ ಅಂತ, ಅದೇ ನಮ್ಮೂರು. ಹಾಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಾವು ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆದ್ವಿ. ಯಾಕೆ ಅಂದರೆ ಒಂದು ಮದುವೆ ಇತ್ತು, ಅಲ್ಲಿಗೆ ಹೋಗಿ ಬರೋಣ ಅಂತ ಎಲ್ಲರೂ ರೆಡಿ ಆದ್ವಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಮದುವೆ ಇದ್ದಿದ್ದು ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ, ಹಾಗಾಗಿ ನಮ್ಮ ಅಣ್ಣನೇ ನಮಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬಂದ. ನಾವು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮುಹೂರ್ತ ಟೈಮಿಗೆ ಬಂದ್ವಿ. ಪುರೋಹಿತರು ತಾಳಿ ಕಡಿಸ್ತಾ ಇದ್ರು. ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ಕೊಂಜೀವ ಶರದಾಂ ಶತಂ. ನಿಮ್ಮ ತಂದೆ ತಾಯಿ ಸ್ಮರಣೆ ಮಾಡ್ಕೊಳ್ಳಿ, ನಿಮ್ಮ ಮಂದಿ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆದಾಗಲಿ ಅಂತ ಹೇಳಿ ಭಗವಂತನನ್ನ ಸ್ಮರಣೆ ಮಾಡಿಬಿಟ್ಟು ಸೂರ್ಯ ಚಂದ್ರ ನಕ್ಷತ್ರ ಸಾಕ್ಷಿಯಾಗಿ, ಊರಿನ ಪ್ರಮುಖರು ಹಿರಿಯರ ಸಾಕ್ಷಿಯಾಗಿ, ಗುರುದೇವರ ಸಾಕ್ಷಿಯಾಗಿ ನಿಧಾನಕ್ಕೆ 3 ಗಂಟೆ ಕಟ್ಟಬೇಕು. ಆಯ್ತಾ? ಗಟ್ಟಿ ಬೇಡ. ಮುಹೂರ್ತನ ಮುಗಿಸ್ಕೊಂಡು ನಾವು ಹೊರಟಿದ್ದು ಚೌಟ್ರಿ ಕಡೆಗೆ. ಯಾಕೆ ಅಂದರೆ ಮನೆ ಹತ್ರನೇ ಅವರು ಮಾಂಗಲ್ಯ ಧಾರಣೆ ಮಾಡಿಸಿದ್ರು, ಬಟ್ಟು ರಿಸೆಪ್ಷನ್ನು ಚೌಟ್ರಿನಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ನಾವು ಚೌಟ್ರಿ ಕಡೆಗೆ ಹೊರಟ್ವಿ. ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಮೈ ಸಿಸ್ಟರ್ ಮ್ಯಾರೇಜ್ ಅಂತ ಡ್ಯಾನ್ಸರ್ಸ್ ವಿಡಿಯೋ ಹಾಕಿದ್ದೆ. ಹಾಗೆ ಇವರು ನನ್ನ ವಿಡಿಯೋ ನೋಡಿಬಿಟ್ಟು ನನ್ನ ತಂಗಿ ಮದುವೆಗೂ ಸಹ ಡ್ಯಾನ್ಸರ್ಸ್ ಬೇಕು ಅಂತ ಡ್ಯಾನ್ಸರ್ಸ್ನ ಬುಕ್ ಮಾಡ್ಕೊಂಡಿದ್ರು. ನೋಡಿ ಅವರೇ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಮೊದಲು ಸ್ಟೇಜ್ ಮೇಲೆ ದೇವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ, ಶ್ರೀ ಗಣೇಶ ಅನ್ನೋ ಸಾಂಗಿಗೆ. ನಾನು ಸಾಂಗ್ನ ಹಾಕಿಲ್ಲ, ಯಾಕೆ ಅಂದರೆ ಕಾಪಿರೈಟ್ ಬರುತ್ತೆ ಅಂತ ಸಾಂಗ್ನ ಹಾಕಿಲ್ಲ. ನೀವು ಸಹ ಯಾವುದೇ ಈವೆಂಟ್ ಆಗಿದ್ದರೂ ನೀವು ಸಹ ಇವ್ರನ್ನ ಬುಕ್ ಮಾಡ್ಕೋಬೋದು. ಎಂಗೇಜ್ಮೆಂಟ್ ಆಗಿರಲಿ, ಮದುವೆ ಆಗಿರಲಿ,
ನೇಮಿಂಗ್ ಸೆರೆಮನಿ ಆಗಿರಲಿ, ಯಾವುದೇ ಫಂಕ್ಷನಿಗೂ ಸಹ ನೀವು ಇವ್ರನ್ನ ಬುಕ್ ಮಾಡ್ಕೋಬೋದು. ನಿಮಗೇನಾದರೂ ಬೇಕು ಅಂದರೆ ನನಗೆ ಮೆಸೇಜ್ ಹಾಕಿ ನಾನು ಇವ್ರ ಅಡ್ರೆಸ್ನ ಕಳಿಸ್ಕೊಡ್ತೀನಿ. ಹಾಗೆ ಮದುಮಕ್ಕಳನ್ನ ವೆಲ್ಕಮ್ ಸಹ ಮಾಡಿದರು ನೋಡಿ, ವೆಲ್ಕಮ್ ಡ್ಯಾನ್ಸ್ ಮಾಡಿ. ಇದು ಯಾವ ಸಾಂಗಿಗೆ ಮಾಡಿರ್ಬೋದು ಅಂತ ನೋಡಿ ಗೆಸ್ ಮಾಡಿ ನೋಡೋಣ ನೀವು. ಇದು ದರ್ಶನ್ ಮೂವಿ ಸಾಂಗು, ಆ ಸಾಂಗಿಗೆ ಮಾಡಿದ್ದಾರೆ. ಯಾವ ಸಾಂಗ್ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಹಾಗೆ ಇವರು ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗಿಗೆ ಪರ್ಫಾರ್ಮೆನ್ಸ್ ಮಾಡಿಕೊಡ್ತಾರೆ. ಇವರು ಸಹ ಅವ್ರ ತಂಗಿಗೆ ರಿಲೇಟೆಡ್ ಇರೋ ಸಾಂಗ್ನೇ ಹೇಳಿಬಿಟ್ಟು ಮಾಡಿಸಿದ್ರು ನೋಡಿ, ಮಾಡಿದ್ದಾರೆ. ಬಟ್ ನಾನು ಸಾಂಗ್ ಹಾಕೋದಕ್ಕಾಗಲ್ಲ. ಇದು ಯಾವ ಸಾಂಗು ಅಂದರೆ ಶಿವರಾಜ್ ಕುಮಾರ್ ಸಾಂಗು, ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಇದಾದಮೇಲೆ ನೆಕ್ಸ್ಟ್ ಸಾಂಗು ಯಾವುದು ಅಂದರೆ ಮುತ್ತಣ್ಣ ಪೀಪ್ಯೂದುವ, ಆ ಸಾಂಗಿಗೆ ಮಾಡಿದರು. ಅವ್ರ ಅಣ್ಣನ ಫೋರ್ಸ್ ಮಾಡಿ ಕಲಿಸ್ತಾ ಇದ್ರು, ನೀವು ಸಹ ಹೋಗಿ ಡ್ಯಾನ್ಸ್ ಮಾಡಿ ಅಂತ. ಬಟ್ ಅವರು ತುಂಬಾ ಫೀಲ್ ಆಗಿದ್ರು, ಹಾಗಾಗಿ ಹೋಗಲಿಲ್ಲ. ನೀವು ಸಹ ನಿಮಗೆ ಯಾವ ಸಾಂಗ್ ಇಷ್ಟನೋ ಆ ಸಾಂಗಿಗೆ ಇವ್ರ ಹತ್ರ ಪರ್ಫಾಮೆನ್ಸ್ ಮಾಡ್ಬೋದು. ನಿಮಗೂ ಸಹ ಯಾವುದೇ ಇವೆಂಟಿಗೆ ಬೇಕು ಅಂದ್ರೂ ಬುಕ್ ಮಾಡ್ಕೋಬೋದು. ರೀಸನೇಬಲ್ ಪ್ರೈಸಿಗೆ ಇವರು ಡ್ಯಾನ್ಸ್ ಪರ್ಫಾಮೆನ್ಸ್ನ ಮಾಡಿಕೊಡ್ತಾರೆ. ಲಾಸ್ಟಲ್ಲಿ ಮದುಮಗಳು ಎಂಟ್ರಿ ಆಗಿದೆ ನೋಡಿ. ನಾವು ಡ್ಯಾನ್ಸ್ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಬಂದಿದ್ದು ಊಟಕ್ಕೆ, ನಾನು ನಮ್ಮ ಹಸ್ಬೆಂಡು. ಯಾಕೆ ಅಂದರೆ ಮೊಯ್ ಕೊಡೋರು ಅಲ್ಲಿ ಕ್ಯೂವಲ್ಲಿದ್ದರು, ಹಾಗಾಗಿ ಲಾಸ್ಟಲ್ಲಿ ಹೋಗೋಣ ಅಂತ ನಾವು ಊಟಕ್ಕೆ ಬಂದ್ವಿ. ತುಂಬಾ ವೆರೈಟೀಸು ಫುಡ್ನ ಮಾಡಿಸಿದ್ರು ನೋಡಿ, ಎಷ್ಟೊಂದು ವೆರೈಟೀಸ್ ಮಾಡಿಸಿದ್ದಾರೆ ಅಂತ. ಹಾಗೆ ನಾನು ಸ್ವೀಟ್ ತಿನ್ನೋದು ಕಡಿಮೆ, ಬಟ್ಟು ಈ ಮದುವೆಲಿ ಜಾಸ್ತಿನೇ ಹಾಕ್ಸ್ಕೊಂಡು ತಿಂದಿದ್ದೀನಿ. ಹಾಗೆ ಪಲಾವು ಸಾಗು ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಮಾತ್ರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಸಾಂಬಾರು ಮಾತ್ರ ಹೇಳಂಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಹಾಗೆ ಊಟ ಮುಗಿಸ್ಕೊ ಬಂದ್ವಿ. ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಸ್ಟೇಜ್ ಮೇಲೆ ಹೋದ್ವಿ ಮೂವಿ ಕೊಡೋಣ ಅಂತ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಮ್ಮ ಮನೆಯವರು. ಹಾಗೆ ಇದರಲ್ಲಿ ನಮ್ಮ ಅಣ್ಣ ಇನ್ನೊಬ್ಬ ಮಿಸ್ ಆಗಿದ್ದಾನೆ. ಆದ್ರೂ ಇದು ನನ್ನ ಪುಟ್ಟ ಪ್ರಪಂಚ ಅಂತಲೇ ಹೇಳ್ಬೋದು. ಹಾಗೆ ನಾನು ಡ್ಯಾನ್ಸರ್ ಜೊತೆ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ನೋಡಿ. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ನೀವು ಸಹ ನಿಮ್ಮ ಈವೆಂಟ್ಗೆ ಇವ್ರನ್ನ ಬುಕ್ ಮಾಡ್ಕೋಬೋದು. ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರು, ಕಡುಬು ಮಾಡಿದರು. ನಮ್ಮ ಸೈಡೆಲ್ಲ ಆಲ್ಮೋಸ್ಟು ಕಡುಬೆ ಮಾಡೋದು ನಾನ್ ವೆಜ್ಜಿಗೆಲ್ಲ, ಅದೇ ಸ್ಪೆಷಲ್ಲು. ಹಾಗೆ ನಾಟಿ ಕೋಳಿ ಸಾಂಬಾರೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋದ್ವಿ. ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ ಹಾಗೆ ಅಜ್ಜಿ ಹತ್ರ
ಆಶೀರ್ವಾದ ತಗೊಳ್ತಾ ಇದ್ರು. ಯಾಕೆಂದರೆ ಅವರು ತುಂಬ ದಿನ ಆದಮೇಲೆ ಬಂದಿದ್ದು, ಮತ್ತು ನೆಕ್ಸ್ಟು ಎಷ್ಟು ಮಂತ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇವಾಗಲೇ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಬಾ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನಮ್ಮಣ್ಣ ನಮಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬಂದ. ನಾವು ಹಾಗೆ ಬಂದು ಶಿವಮೊಗ್ಗ ಬಸ್ ಹತ್ತಿದ್ವಿ. ನಮಗೆ ಆವತ್ತಿನ ದಿನ ಟ್ರೈನ್ ಇರಲಿಲ್ಲ, ಟ್ರೈನ್ ಕ್ಯಾನ್ಸಲ್ ಆಗಿತ್ತು, ಏನೋ ಪ್ರಾಬ್ಲಮ್ ಇತ್ತು ಅಂತ ಬಂದಿರಲಿಲ್ಲ. ಹಾಗಾಗಿ ಬಸ್ಸಿಗೆ ಹೋಗಬೇಕಾಯಿತು. ಗೋರ್ಮೆಂಟ್ ಬಸ್ಸಿಗೆ ಹೋಗ್ತಾ ಇದ್ವಿ. ನೋಡಿ, ನನಗೆ ಫ್ರೀ ಇದೆ, ಬಟ್ ನಮ್ಮ ಮನೆಯವ್ರಿಗೆ ಎಷ್ಟಾಗಿದೆ ಚಾರ್ಜಸ್ ಅಂತ 341 ರೂಪಾಯಿ. ಟ್ರೈನಲ್ಲಾದರೆ 200 ರೂಪಾಯಿನಲ್ಲೇ ಹೋಗ್ಬೋದು, ಬಟ್ ಬಸ್ಸಲ್ಲಿ 341 ರೂಪಾಯಿ ಅವರಿಗೇ ಆಗಿದೆ. ಹಾಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿದ್ರು. ಇದಿಷ್ಟು ಆಗಿತ್ತು ನಮ್ಮ ವಿಡಿಯೋ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಬಾಯ್.